ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಷೇತ್ರದಲ್ಲಿ ನೀರಿಗೆ ಕೊರತೆ ಇದೆಯಾ? ಇಂತಹದೊಂದು ಅನುಮಾನ ಹುಟ್ಟಿಸಿರ್ತಕ್ಕಂಥದ್ದು ಗೋವಿನ ಸಾವು ಪ್ರಕರಣ. ಈ ಬಗ್ಗೆ ಬ್ರೇಕಿಂಗ್ ಇದೆ. ನೀರಿಗಾಗಿ ನರಳಿ ಹಸುವು ಸಾವಾಗಿರತಕ್ಕಂಥ ಘಟನೆ ಇದು. ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯಕ್ಕೆ ಒಂದು ಹಸುವಿನ ಜೀವ ಬಲಿಯಾಗಿದೆ. 10 ದಿನ ನೀರಿಲ್ಲದೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಲೋನಿಯಲ್ಲಿ ಕುಡಿಯುವಂತಹ ನೀರಿಗೂ ಕೂಡ ಸಂಕಷ್ಟ ಎದುರಾಗಿರ್ತಕ್ಕಂತಹದ್ದು. ನೀರಿನ ಅಭಾವಕ್ಕೆ ಇದೀಗ ಮೂಕಜೀವಿ ಬಲಿಯಾಗಿರ್ತಕ್ಕಂಥ ಘಟನೆ ಬೆಳಕಿಗೆ ಬಂದಿದೆ. ಕೊರಟಗೆರೆ ತಾಲೂಕಿನ ಯಲೆರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ನೀರಿಗಾಗಿ ನರಳಿ ಸಾವನ್ನಪ್ಪಿರ್ತಕ್ಕಂಥದ್ದು. ನೀರಿಗಾಗಿ ನರಳಿ ಸಾವನ್ನಪ್ಪಿರ್ತಕ್ಕಂಥ ಹಸುವಿನ ಘಟನೆ ಅಥವಾ ಪ್ರಕರಣ ಇದು. ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯಕ್ಕೆ ಈ ಒಂದು ಹಸು ಬಲಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 10 ದಿನದಿಂದ ಕೂಡ ನೀರಿಲ್ಲದೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಕಾಲೋನಿಯಲ್ಲಿ ಕುಡಿಯುವ ನೀರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ನೀರಿನ ಅಭಾವಕ್ಕೆ ಮೂಕ ಜೀವಿಗಳು ಬಲಿಯಾಗ್ತಾ ಇವೆ ಅಂತೇಳಿ ಇದೀಗ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ. ಕೊರಟಗೆರೆ ತಾಲೂಕಿನ ಯಲೆರಾಂಪುರ ಗ್ರಾಮ ಪಂಚಾಯಿತಿಯ ಎಸ್ ಗೊಲ್ಲಹಳ್ಳಿ ಮಜರೆ ಹನುಮಾನಾಯಕನ ಪಾಳ್ಯ ಗ್ರಾಮದಲ್ಲಿ ಆಗಿರತಕ್ಕಂಥ ಘಟನೆ ಇದು. ಯಲೆರಾಂಪುರ ಪಂಚಾಯಿತಿಗೆ ಸಾರ್ವಜನಿಕರು ಇದೀಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹನಿ ನೀರಿಗಾಗಿ ಪರದಾಡಿದಂತಹ ಗ್ರಾಮ ಬೇಜವಾಬ್ದಾರಿತನಕ್ಕೆ ಇದೀಗ ಹಸು ದುರ್ಮರಣವನ್ನು ಹೊಂದಿರತಕ್ಕಂತಹದ್ದು. ನೀರಿಲ್ಲದೆ ಈ ಒಂದು ಘಟನೆ ನಡೆದಿದೆ. ಇದಕ್ಕೆ ಹೊಣೆ ನೇರವಾಗಿ ಗ್ರಾಮ ಪಂಚಾಯಿತಿ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಕಳೆದ 10 ದಿನಗಳಿಂದ ನೀರಿಲ್ಲದೆ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಕೊರಟಗೆರೆ ತಾಲೂಕಿನ ಯಲೆರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಒಂದು ಗೊಲ್ಲಹಳ್ಳಿ ಮಜರೆ ಹನುಮನಾಯಕನ ಪಾಳ್ಯದಲ್ಲಿ ಆಗಿರತಕ್ಕಂಥ ಘಟನೆ ಇದು. ಪರಿಶಿಷ್ಟ ಪಂಗಡದ ಜನಾಂಗ ವಾಸ ಮಾಡತಕ್ಕಂಥ ಪ್ರದೇಶ. 8 ರಿಂದ 10 ಮನೆಗಳಿಗೆ ಕಳೆದ 10 ದಿನಗಳಿಂದ ನೀರು ಬಿಡದೆ ನಿರ್ಲಕ್ಷ್ಯವನ್ನು ಗ್ರಾಮ ಪಂಚಾಯಿತಿ ವಹಿಸಿದೆ. ಯಲೆರಾಂಪುರ ಗ್ರಾಮ ಪಂಚಾಯಿತಿ ವಿರುದ್ಧ ಇದೀಗ ಸ್ಥಳೀಯರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಬೇಜವಾಬ್ದಾರಿತನಕ್ಕೆ ಈ ಒಂದು ಹಸು ಬಲಿಯಾಗಿದೆ ಎನ್ನುವಂತಹ ಆರೋಪವನ್ನು ಮಾಡಿರುವಂತಹದ್ದು ಸ್ಥಳೀಯರು. ಗ್ರಾಮ ಪಂಚಾಯಿತಿ ಹಾಗೂ ಸಾರ್ವಜನಿಕರ ತಿಕ್ಕಾಟಕ್ಕೆ ಮೂಕವಾಗಿರತಕ್ಕಂಥ ಒಂದು ಹಸು ಬಲಿಯಾಗಿದೆ. ನೀರಿಲ್ಲದೆ ನಳಿ ಸೀಮೆ ಹಸು ಸಾವನ್ನಪ್ಪಿದೆ. 10 ದಿನಗಳಿಂದ ನೀರು ಬಿಡದೆ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಸರ್ಕಾರ 3 ವರ್ಷದ ಸಾಧನೆ ಮಾಡಿದೆ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿದೆ. ಆದರೆ ಕನಿಷ್ಠ ಪಕ್ಷ ಹಸುವಿಗೆ ಜನಸಾಮಾನ್ಯರಿಗೆ ನೀರನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಕೊರಟಗೆರೆ ಜನರು ಮಾಡ್ತಾ ಇದ್ದಾರೆ. ಹನುಮನಾಯಕನ ಪಾಳ್ಯ, ಈ ಪಾಳ್ಯಕ್ಕೆ ಹಿಂದಿನಿಂದಲೂ ನೀರು ಬಿಡ್ತಾ ಇದ್ರು ಒಂದೇ ಸಮನಾಗಿ. ಆದರೆ ಇಲ್ಲಿ 10 ದಿವಸದಿಂದಲೂ ನೀರು ಬಿಡ್ತಾ ಇಲ್ಲ. ಯಾಕೆ ಅಂತ PDO ಕೇಳುವಕ್ಕೆ ನಾನು ಒಂದು ಮನೆ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ನಿಮಗೆ ನೀರು ಬಿಡಲ್ಲ ಸರ್. ನೀರು ಒಂದು ಮನೆ ಪ್ರಾಬ್ಲಮ್ಮು ಸಾಲ್ವ್ ಆಗ್ಬೇಕಾದ್ರೆ ಬೇಕಾದ ಮಾಡ್ಕೊಳ್ಳಿ. ನೀವು ಕುಡಿಯೋದಕ್ಕೆ ನೀರು ಬಿಡಿ. 6 ಮನೆ ಜನ ಎಲ್ಲಿ ಹೋಗ್ಬೇಕು? ದನ ಕರ ಎಲ್ಲಿ ಹೋಗ್ಬೇಕು? 10-12 ಸೀಮೆ ದನವೇ ಎಲ್ಲಿ ಹೋಗ್ಬೇಕು? ಒಂದು ವಯಸ್ಸಾಗಿತ್ತು ದನ, ಅದಕ್ಕೆ ದಿನ ಬೆಳಗ್ಗೆ ಎದ್ದು 3 ಸತಿ ಮೈ ಮೇಲೆ ನೀರು ಹಾಕ್ಬೇಕಾಗಿತ್ತು. ನೀರಿಲ್ಲ. ಅದೇ ಮಾಡ್ತೀವಿ. ಇವತ್ತು ಪ್ರಾಣ ಬಿಡ್ತು. ಯಾರನ್ನ ಕೇಳ್ಬೇಕು ನಾವು? ಮಂಡಲ್ನವ್ರು ಕೇಳೋಣ? ಗ್ರಾಮ ಪಂಚಾಯತ್ಗೆ ಇವರು PDO ಸಾಹೇಬ್ರು ಏನು ಹೇಳ್ತಾರೆ? ನನಗೆ ಫೋನ್ ಹಾಕ್ಬೇಡ ನೀನು, ಫೋನ್ ಹಾಕ್ಬೇಡ ನೀನು. ಯಾಕೆ ಹಾಕ್ಬಾರ್ದು? ನೀನು ಹಾಕ್ಬೇಡ. ನಾನು ಬಿಡಬೇಡ ಅಂತ ಹೇಳಿದ್ದೀನಿ. ವಾಟರ್ ಮೀನಿ ನೀರು ನಾನು ಬಿಡಿಸಲ್ಲ ನೀರು ಅಂತ ಇಷ್ಟು ತೀರ್ಮಾನ ಕೊಟ್ಟರು. ಯಾರಿಗೆ ಹಾಕ್ಬೇಕು? ಕೊರಟಗೆರೆ EO ಸಾಹೇಬ್ರಿಗೆ ಹಾಕಿದೆ. ನಾನು ಬಿಡಿಸ್ತೀನಿ ಹೇಳಿ ಬಿಡ್ರಿ ಅಂತಂದರು. ಆದರೆ ಅವರು ಬಿಡಿಸ್ಲಿಲ್ಲ. ಈಗ ಗ್ರಾಮ ಪಂಚಾಯತ್ ಯಾರು ಬಂದಿಲ್ವ ಇಲ್ಲಿಗೆ? ಇಲ್ಲ, ಗ್ರಾಮ ಪಂಚಾಯತ್ಗೆರು ಬೆಳಗ್ಗೆ ರಾಜಣ್ಣ ಬಿಲ್ ಕಲೆಕ್ಟ್ರ್ ಬಂದು ಇನ್ನು ಬಿಡಿಸ್ತೀನಿ, ಈ ಗಂಟೆ ಒಳಗೆ ಬಿಡಿಸ್ತೀನಿ ಅಂತಂದ್ರು. ಈ ಗಂಟೆ ಬಿಡಿಸೋದಲ್ಲ, 10 ದಿನದಿಂದ ಯಾಕೆ ಬಿಡಿಸ್ಲಿಲ್ಲ? ಏನು ಪ್ರಾಬ್ಲಮ್ಮು? ಯಾರನ್ನ ಕಳ್ತನ ಮಾಡಿದ್ರಾ? ಪೈಪ್ ಯಾರನ್ನ ಕತ್ತಿದ್ರಾ? ನೀರು ಬಿಡ್ದಂಗೆ ಮಾಡಿದ್ರಾ? ಇಲ್ಲೇ ರೈತರುಗಳು ಏನಾಗಬೇಕು? ಮಕ್ಕಳು ಮರಿ ಏನಾಗಬೇಕು? ಸ್ಕೂಲ್ ಮಕ್ಕಳು, ದನ ಕರ ಏನಾಗಬೇಕು? ನೀನು ಯಾಕೆ ಬಿಡಲಿಲ್ಲ? ಎಲ್ಲಿಂದ ನೀರು ತತ್ತಿದ್ರಿ ಇವಾಗ? 6 ಮನೆಯವರು ಇಲ್ಲಿ ಕೆಳಗಡೆ ಒಂದು ಬೋರ್ ಇತ್ತು ಸರ್, ಪಾರ್ವತಮ್ಮಂದು ಅಂತ. ಅವ್ರು ತಟ್ಟಿ ಹೊಡಿತಾ ಇದ್ರು. ಆ ತಟ್ಟಿ ನೀರು ತಗೊಂಬಂದು ಮನೆಗೆ ಉಪಯೋಗಿಸ್ತಾವ್ರೆ. 2 ಬಿಂದಿಗೆ 3 ಬಿಂದಿಗೆ ತಂದು ಆ ತಟ್ಟಿಯಿಂದ ಉಪಯೋಗಿಸ್ತಾವ್ರೆ. ನೀರಿಗೆ ತೊಂದರೆ ಆಗೈತೆ. ಮಕ್ಕಳು ಮರಿ ಅಲ್ಲಿ ಇಲ್ಲಿ ಇಟ್ಕೊಂಡ್ಬಂದು ಉಯ್ತಾವ್ರೆ. ಅವ್ರನ್ನ ಬಿಡಿ ಸಾಹೇಬ್ರನ್ನ ಕೇಳಿದ್ರೆ ನಾವು ಅಲ್ಲಿ ಒಂದು ಮನೆ ಸಮಸ್ಯೆ ಇರೋದಕ್ಕೆ ಅವ್ರು ಅದನ್ನ ಸರಿ ಮಾಡೋ ತನಕ ನಾವು ನೀರು ಬಿಡಲ್ಲ ಅಂತ ಅವ್ರು ಹೇಳ್ತಾವ್ರೆ. ಇವಾಗ ದನ ನೀರಿಲ್ಲದಕ್ಕೆ ದನ ಸತ್ತೋಗೈತೆ. ಏನು ಮಾಡ್ಬೇಕು ಸರ್? ನಾವು ಯಾರನ್ನ ಕೇಳಬೇಕು? ಈಗ ನೀರು 10 ದಿನದಿಂದ ಬಿಟ್ಟಿಲ್ಲ ಸರ್. ಈಗ ಹಸು ಸಾಯಕ್ಕೆ ನೀರು ಇಲ್ದಂಗಿರೋದೇ ಕಾರಣ ಅಂತೀರಾ? ಕಾರಣ ನೀರು ಬೇಡವಾ ಸರ್? ಎಂದು ಹಸು ಸತ್ತಿರೋದು? ಇವತ್ತು. ಅಂದ್ರೆ ಇದು ಸಮಸ್ಯೆನ ಗ್ರಾಮ ಪಂಚಾಯತ್ ಯಾರು ಆಲಿಸಿಲ್ಲ ಸರ್. ಯಾರು ಬಂದಿಲ್ಲ? ಯಾಕೆ ಬಿಟ್ಟಿಲ್ಲ ಅಂತ ಒಬ್ರಿಗೆ ಬಂದಿಲ್ಲ. ಅವರೇ ಹೇಳ್ಬೇಕಾರೆ ಬಿಡಲ್ಲ ಅಂತ. ಎಷ್ಟು ಮನೆಗಳು ಇಲ್ಲಿ?
6 ಮನೆ ಅವೆ. ಎಷ್ಟು ಒಂದು 20-30 ಜನ ಇದ್ದೀರಾ? ಇಲ್ಲಿ ಇರೋದೆಲ್ಲ ಇದೆ ಗುಂಪು. ಹಾಂ 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 ಅಷ್ಟು ಜನಕ್ಕೂ ನೀರಿನ ಅವಶ್ಯಕತೆ ಐತಿ, ನೀರಿಲ್ಲ. ಹಾಂ ನೀರು ಭಾರಿ ತೊಂದರೆ. ದೂರದಿಂದ ಎತ್ಕೊಂಬರೋಕ್ಕೆ ನಮ್ಮ ಕೈಲಾಗಲ್ಲ. ಎಲ್ಲೋ ಹೋಗಿ ಅಲ್ಲೂ ಬೋರ್ಗಳಿಗೆ ನೀರಿಲ್ಲ. ನಾವು ಪ್ರಾಬ್ಲಮ್ಮು. 10 ದಿನದಿಂದ ನೀರು ಬಿಟ್ಟಿಲ್ವಾ? 10 ದಿವಸದಿಂದ ನೀರು ಬಿಟ್ಟಿಲ್ಲ. ಯಾಕೆ? ಯಾಕೋ ಅವ್ರು ಕೇಳಿ ಸಾಕಾತು, ಬಿಡಲಿಲ್ಲ. ಎಲ್ಲಿಂದ ನೀರು ತರ್ತಿದ್ದೀರಿ 10 ದಿನದಿಂದ? ಇಲ್ಲಿಗೆ ಎಲ್ಲನ ಬಿಟ್ಟಿತ್ತ ಹೋಗೋದು, 2 ಬಿಂದಿಗೆ ತರೋದು, ಹಾಂ ಅಡುಗೆ ಮಾಡ್ಕೊಂಡು ಉಣ್ಣೋದು. ದನಿಗೆ ನೀರಿಲ್ಲ, ಕರಿಗೆ ನೀರಿಲ್ಲ, ಮ್ಯಾಕಿಗೆ ನೀರಿಲ್ಲ. ಹಿಂಗಾಗೈತಿ. ಇಷ್ಟೆಲ್ಲ ಪರಿಸ್ಥಿತಿ ನಡುವೆ ಹೆಂಗೆ ಇದು ಮಾಡ್ತಿದ್ದೀರಾ ನೀವು ನೀರಿಗೆ? ಏನು ಮಾಡಬೇಕು ನಾವು? ಏನು ಮಾಡೋಣ? ಇಲ್ಲಿ ತಗ್ನಾಗ ಸೇರ್ಕೊಂಡಿದ್ದೀವಿ. ಆ ಯಪ್ಪ ಕೇಳಿದ್ರೆ ಬಿಡಲ್ಲ. ಏನಂತಾರೆ ಅವರು ಬಿಡಿಯವ್ರು ಹೇಳ್ಬೇಕು, ಅವ್ರು ಹೇಳ್ಬೇಕು, ಇವ್ರು ಹೇಳ್ಬೇಕು, ಆವಾಗಲೇ ನಾವು ಬಿಡೋದು. ಹಂಗ ಅಂತ ಅವ್ರು ಅಂತಾರೆ. ಮತ್ತೆ ಇದು ಏನು ಕೊಟ್ಟಿತ್ತಣ್ಣ? ಫೋನ್ ಮಾಡಿ ಹೇಳಿದ್ದೀವಿ. ಅವ್ರು ಯಾರು ಬಂದಿಲ್ಲ? ಇಲ್ಲ 10 ದಿನ. 10 ದಿವಸದಿಂದ ನಮ್ಮ ಗ್ರಾಮ ಹನುಮನಾಯಕನಪಾಳ್ಯ ಮಜರೆಗಿಲ್ಲಿ ನೀರಿಲ್ಲ. ನಾವು ಬೇಸಿಗೆ ರಜೆ ಕೊಟ್ಟಿರೋದ್ರಿಂದ 1 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ನೀರು ಎತ್ಕೊಂಬರ್ಬೇಕು. ನಮಗೆ ರಜೆ ಇರಲಿಲ್ಲ ಅಂದರೆ ನಮ್ಮ ತಂದೆ ತಾಯಿ ಅಜ್ಜಿ ತಾತ ಏನು ಮಾಡ್ಬೇಕಾಯ್ತು ಸರ್? 10 ದಿನದಿಂದ ನೀರಿಲ್ಲ. ನಾವು ಸ್ಕೂಲ್ ಓಪನ್ ಆತ ಬಂತೀಗ. ನಮಗೆ ಸ್ನಾನ ಮಾಡೋಕ್ಕೆ ನೀರು ಬೇಕು, ಮಖ ತೊಳೆಯೋಕ್ಕೆ ನೀರು ಬೇಕು. ಏನು ಮಾಡೋಣ? ಈಗ ದನ ಕರಿಗೆ ನೀರು ಬೇಕು, ಮ್ಯಾಕಿಗೆ ನೀರು ಬೇಕು, ವಯಸ್ಸಾದ ಅಜ್ಜಿ ತಾತ ನೀರು ಬೇಕು. ಏನು ಮಾಡಂದ್ರೆ ಸರ್? ನೀರು ಹೊರೋದೇ ಕೆಲಸ ಆಯ್ತಾ? ನೀರು ಹೊರದೇ ಕೆಲಸ ಆಗೈತಿ. ನಾವು ಈ ಸತಿ ಸ್ಕೂಲ್ ಬಂದ್ರೆ ಯಾರ್ದೋ ತಟ್ಟೆಯಿಂದ ನೀರು ಹೊತ್ಕೊಂಬತ್ತೀವಿ. ನಮಗೆ ಈ ಸತಿ ಸ್ಕೂಲ್ ಬಂದ್ರೆ ನಮ್ಮ ತಂದೆ ತಾಯಿ ಎಲ್ಲಿಂದ ನೀರು ಹೊತ್ಕೊಂಬತ್ತಾರೆ. 10 ದಿನದಿಂದ ಈ ಟ್ಯಾಂಕಿ ನೀರು ಬಿಟ್ಟಿಲ್ಲ. ನಾವೇನ್ ಮಾಡ್ಬೇಕು ಸರ್ ಇದಕ್ಕೆ? ಗ್ರಾಮ ಪಂಚಾಯತ್ ಯಾರು ಬಂದಿಲ್ವಾ? ಯಾರು ಬಂದಿಲ್ಲ ಸರ್.